ಕಮಲಾಕರು ದೌಡ ಎದ್ದಾರೆ ಇವತ್ತು ಅಡುಗೆ ಅದು ಮಾಡಿ ಶಾಂಡ್ಗೆ ಇಟ್ಟದು ತಿರುತ್ತೀವ ಗಿರ್ಜವ ಅಂತ ನಾತಿದ್ರು ಅವರು. ಅದಕ್ಕೆ ನಾನು ರೊಟ್ಟಿ ಅದು ಮಾಡಿ ಇಟ್ಬಿಡ್ತೇನೆ. ಮತ್ತು ಅಲ್ಲಿ ಹೋಗಿ ಬಂದ ಮ್ಯಾಗ ಅಡುಗೆ ಮಾಡಕ್ಕೆ ಬೇಸರಕತಿ. ಅವಸರಕ್ಕಾಗೋದಂದ್ರೆ ಬದ್ನಿಕಾಯಿನ ಪಲ್ಯ ಮತ್ತೆ ಅಲ್ಲಿ ಉಳ್ಕಿದ ಪಲ್ಯ ದೌಡ್ ಆಗೋದಿಲ್ಲ ಏನಿಲ್ಲ. ಬದ್ನಿಕಾಯಿ ಇತ್ತು ಮತ್ತು ಒಂದು 4 ಬದ್ನಿಕಾಯಿ ಹೆಚ್ಚಿ ಪಲ್ಯನೂ ಆತು, ರೊಟ್ಟಿನೂ ಇನ್ನೊಂದು 4-5 ರೊಟ್ಟಿ ಹಾಕವು ಆತು. ಇನ್ನೊಟ್ಟು ಅನ್ನ ಸಾರು ಮಾಡಿದ್ರೆ ಮುಗಿದು ಹೋತು ಅಡಿಗೆ. ಎದ್ದಾರ ಇದಕ್ಕೆ ಜಳಕಕ್ಕೆ ನೀರು ಸಿರು ಬಂದೇನು ಗುಂಡಿಗೆ ಒಂದಿಟ್ಟು ಇನ್ನೊಂದು 2 ಕೊಡ್ಡ ಇಟ್ಟು ಕಾಯಕಿಡ್ರಿ ಅಂತ ಹೇಳಿ ಹೇಳ್ತೇನೆ ತಡಿ. ನಾವು ಮತ್ತು ರೊಟ್ಟಿ ಬಿಡೋದು ಹೋಗೋದು ಅಂದ್ರೆ ನಂದು ವಾರೇನ ಹೊಸ ಆಗೋದಿಲ್ಲ ಒಟ್ಟ. ಸರಿ ಇವ ಒದ್ರಿ ಸಾಕಾಕತ್ ನಾವು ಒದ್ರಿ ನಮ್ಮ ಅನ್ನೋದಿಲ್ಲ ನೋಡು. ಹೇಳ ಏನಾತು? ನೀರಿನ ಗುಂಡ್ಯಾಗ ನೀರು ಸುರು ಬಂದೇನಿ. ನೀರು ಕಾಯಕ್ಕೆ ಇಡಾಕ 1-2 ಕೊಡ್ಡ ಇಟ್ಟು ಅಂದ್ ಒಲಿ ಹೆಚ್ಚಿ ಬರ್ರಿ. ಜಳಕ ಅದ ಮಾಡಿ ಹೊಕ್ಕಿ ನಾನು. ಮತ್ತು ಹೊಳೆ ಬಂದು ಮಾಡಕ್ಕೆ ಇದಾಕತಿ ಲೇಟ್ ಆಕತಿ. ಅರ್ಬಿ ಅದೆಲ್ಲ ಒಗ್ಗರಣೆ ಮಾಡಕ್ಕೆ ಹೋಗ್ಬಿಡ್ತೇನೆ ನಾನು. ಹೋಗ್ಬರ್ರಿ. ಅದ್ನ ಚಾ ಕೊಡು. ಎಷ್ಟೊತ್ತ ಎದ್ದು ನೀರು ಎಷ್ಟೊತ್ತು ಕಾಯ್ದು ಈಗೇನು ಬ್ಯಾಸಿಗೆ ಊರು ಬಿಸಿ ಇದ್ರೆ ಮುಗಿದು ಹೋತು. ಯಾಕೆ ಹಾಕಿಟ್ಟೇನಿ ಕಿತ್ಲಾಗ ಹಾಕಿಟ್ಟೇನಿ ಕಪ್ಪಿಗೆ ಹಾಕೋದಷ್ಟೇ. ಹ್ಞೂ ಆಯ್ತು. ನಾ ಒಲಿ ಯವ್ವ ಅಂಜು ಇವ ಮುಂಜಾನೆ 9 ಆದ್ರೆ ಹೇಳೋದಿಲ್ಲ. ಇವತ್ತು ನೋಡು ಊರು ಹೊಂಟಿನ್ಲೇನ 4ಕ್ಕೆ ಎತ್ತ ತಯಾರಾಗ್ಯಾನ ನೋಡು. ಎದ್ದು ಬಾಯಿಲಿ ಮಕ್ಕ ತಕೊಂತೀನಿ. ಏನಿಲ್ಲ ನೀನು ಹಾಳಾಸ್ಕೆ ಕುಂತ ಎಟ್ಟೊತ್ತತಿ ಎದ್ದು ಏನ್ ತಾನೆ ಬಾಯಿಲಿ ಎದ್ದು ಮಕ್ಕ ತಕೊಂಡು ಹಲ್ಸಿಕೊಂಬರ್ ಬಾ. ಚಾಯ್ ಕೊಡ್ತೀನಿ. ಇನ್ನೇ ಸಂಜೆ ಮುಂದೆ ನಾ ಮತ್ತು ಮುಂಜಾನೆ ನಾವು ದೌಡ್ಯದ್ರ ನೀನು ಎದ್ದು ನಿಂದಿರ್ತಿ ತಯಾರಾಗಿ ಚಾ ಜೊತೆ ಬಿಸ್ಕಿಟ್ ಎತ್ಕೊಂಡು ತಿನ್ನಕ್ಕೆ ತೊಂಬರ್ಬಾಪ ಹೋಗಿ ಅಂತಂದು ರೊಕ್ಕ ಕೊಟ್ರೆ ಕಿಶದಾಗ ಇಟ್ಕೊಂಡು ಅಡ್ಡಾಡಿ ಊರು ಎಲ್ಲ ಓಣಿ ಅಡ್ಡಾಡಿ ಬಂದಿ. ಒಂದು ಬಿಸ್ಕಿಟ್ ಪ್ಯಾಕೆಟ್ ತಂದಿಲ್ಲ ನೀ ತರ್ತಿ ಅಂತ ನಾ ಬಿಟ್ಟೆ ತರೋದು. ಮತ್ತೀಗೆಲ್ಲ ಅಂಗಡಿಗೆ ಹೋಗಿ ತರ್ತಿ. ಅಲ್ಲೆಲ್ಲ ಮನೆ ಅಂಗಡಿನ ಅದು 7-7:30 ಇಲ್ದ ಅಂಗಡಿ ಕದ ತೆಗಿದಿಲ್ಲ. ಇಷ್ಟು ದೌಡ್ ತೆಗಿದಿಲ್ಲ ಅವ ಇನ್ನು. ಹೋಗ ಮಕ್ಕ ತಕೊಂಡು ಹಲ್ ತಿಕ್ಕೊಂಬರ್ ಬಾ. ಹಂಗ ಕುಡಿತೀನಿ ಹೋಗಲ್ಲ ನಿಮ್ಮಪ್ಪದ ನೋಡಿ ಹಿಂದೆ ಹೋಗಿ ಇದನ್ನ ಹೌಸ್ನಾಗೇನು ನೀರು ತೋಡ್ಕೊಡೋಣ ಬಕೆಟಿಗೆ ಅಲ್ಲಿ ಕುಂತ ಹಲ್ ತಿಕ್ಕೊಂಡು ಬಾ. ಮತ್ತಲ್ಲೇ ನೀರು ಸುರುಕೊಂತ ನಿಂದ್ರ ಬಿಡಪ್ಪ. ಅವ್ನು ನಳ ಬರ್ತಾವ ಬರೋದಿಲ್ಲ. ನಮ್ಮ ಕೆರೆಗಿಂತ ನೀರು ಹೊರದಾಗೋದಿಲ್ಲ. ಚೆಲ್ಲಾಡಕ್ಕೆ ಹೋಗ್ಬೇಡ. ನೀರು ಚೆಲ್ಲಾಡ್ಬೇಡ ಅಂದ್ರೆ ಪುತಿಗೆ ಬರ್ತತಿ ಇವ್ರಿಗೆ. ತೋಡಿದ ನೀರು ತಂದು ಹಾಕಿ ಹೊತ್ತು ಸಾಕಾಗಿರ್ತೈತಿ. ಅವ್ನು ಚೆಲ್ಲಾಕ ಶಾನೆ ಅದಾನ. ತಂದಿ ಮಕ್ಕಳಿಬ್ರು ತಂದು ಹಾಕೋದಿಲ್ಲ ಕೆರೆಯಾಗಿಂದ. ಚಾ ಹಾಕಿಟ್ನೆ ಹಾಕಿಡು ಅನ್ನೋದು ಚಾ ಹಾಕಿಡತ್ಲೇನ ಅಡುಗೆ ಮನೆಗೆ ಬರೋದಿಲ್ಲ. 6 ಅಂಗಾರ ಆದ್ಮ್ಯಾಗ 6 ಚಾ ಅಂತ ನಿಂದಿರೋದು. ಹೊಳ ಡಬ್ರಿಗೆ ಸುರುವುದು ಬಿಸಿ ಮಾಡೋದು, ಡಬ್ರಿಗೆ ಸುರುವುದು ಬಿಸಿ ಮಾಡೋದು ನೋಡು. ಮಂಜು ಚಾ ಹಾಕಿಟ್ಟೆ ನೋಡ ನಿಮ್ಮ ಅಪ್ಪಗೆ ಹೇಳ. ಗೋ ಮಾರಯ್ಯ ಇದು ಒಲಿ ಒಂದು 10 ವಲ್ದು ಬಿಡುವಲ್ದು. ಮುಂಜಾನೆ ಅದು ನೀರು ಕಾಯಕ್ಕೆ ತಾವ ಇಟ್ರೆ ಆಗೋದಿಲ್ಲ. ಏನ 10 ವಲ್ದದು ಹಚ್ಚಿದ್ರಣ ಇಲ್ಲ ಹಚ್ಚತನ ನೀ ಬಿಡ್ಬೇಕಲ್ಲ. ಆತವ್ರಿ ಚಾ ಹಾಕಿಟ್ಟೆ ನೋಡ್ರಿ ಕುಡೀರನ್ ಚಾನ. ಇಲ್ಲೇ ಮಸ್ತ್ ಆಗೈತಲ್ಲ ವಾಸನೆ ಮಸ್ತ್ ಬರಕತ್ತೆ. ಬದ್ನಿಕಾಯಿ ಪಲ್ಯ ಒಂದೇ ಥರ ಮಾಡೀನಿ ಪಲ್ಯ. ಒಂದೇ ಥರ ಮಾಡೇನಿ. ಬ್ಯಾಳಿ ಕುದಿಸಿಟ್ಟೇನಿ. ಕಾರ್ಬೇಳಿ ಮಾಡ್ಬಿಡ್ಲೆ ಕರ್ಬೇಳಿ ಮಸ್ತ್ ಬಿಡಂಗಾರ. 4 ರೊಟ್ಟಿ ಬಿಡ್ತಾ ಬಡದ್ವಿ ಅಂದ್ರೆ ಅನ್ನನ ಬೇಡ ಮ್ಯಾಗ. ಆತು ಕರ್ಬೇಳಿ ಮಾಡ್ಬಿಡು. ಆರ್ಲಾ ಮಂಜು ತುಗುಡ್ಸ್ಕೊಂತ ನಿಂತ ಏನ ಬ್ರಷ್ ಹಿಡ್ಕೊಂಡು. ಎಷ್ಟು ಹೊಡೆದ್ದೆ ಇವತ್ತು ಅಡುಗೆ ಮಾಡಕ್ಕೆ? ನಿಮಗೆ ಅಂಕರ ದ್ಯಾಸ ಇರೋದಿಲ್ಲ ನೋಡಿ ಏನು ಹೇಳಿದ್ದು. ಕಮಲಕ್ಕರ್ ಮನೆಗೆ ಶಾಂಡ್ಗೆ ಇಡಕ್ಕೆ ಹೋಗ್ಬೇಕು. ಮುಂಜಾನೆ ದೌಡದ್ದು ಅಡುಗೆದು ಮಾಡಿಟ್ಟು ಹೋಗ್ತೀನಿ. ಬಿಸಿಲಿಗೆ ಅಲ್ಲಿ ಕುಂತು ಶಾಂಡ್ಗೆದು ಇಟ್ಟು ಬಂದಿರ್ತೇವಿ. ಬ್ಯಾಸ್ರಕತ್ತೆ ಅಡುಗೆ ಮಾಡಕ್ಕೆ ದೌಡ ಹೋಗ್ಬೇಕು ನಾಳೆ ಅಂತ ಹೇಳಿದ್ನಿಲ್ಲ ನಿಮಗೆ. ಹೌದು ನೋಡಿ ಹೇಳಿದ್ದಿ ನೆನಪ ಇಲ್ಲ. ಮೊಬೈಲ್ ಐತ್ ನೋಡು. ಏಯಪ್ಪ ಯಾವ ಊರಿಗೆ ಹೋಗ್ಬೇಕಯ್ಯಪ್ಪ ನಾನು. ಯಾವ ಊರಿಗೆ ಹೊಂಟಿಲ್ಲ. ಕಮಲೋ ದೊಡ್ಡ ಅವ್ರ ಮನೆಗೆ ಶಾಂಡ್ಗೆ ಇಡಾಕ್ ಹೊಂಟೇನಿ. ಆತು ಕಮಲೋ ದೊಡ್ಡ ಕೊಡ್ತಾಳ ಇಸ್ಕೊಂಬರಿ ಅಂತ. ಈಗ ಚಹಾ ಕುಡಿ ಮೊದ್ಲು. ಈಗ ನೋಡಿಲ್ಲ ಎದ್ದು ಹಾಸಿಗೆ ಮಡಿಸಿಡವನ್ನ ಹೊತ್ಕೊಂಡಿದ್ದು ಏನು ಹಾಸಿಗೆ ಮಡಿಸಿಟ್ಟು ಇದನ್ನ ಮಾಡು. ಅವನ್ನೆಲ್ಲ ಹೊಂದಿಕೆ ಮಾಡಿಡು. ಆಮೇಲೆ ಬಂದು ಅದ್ರ ಕಸ ಅದು ಹೊಡಿತೀನಿ ನಾನು. ಪಡ್ಸಲಿನ ಏಯಪ್ಪ ಅಂತ ಶಾನೆಗೆ ಕಸ ಹೊಡಿತೀಯ? ಹೊಡಿ ಹಂಗಾರ ಅವಂಗೆ ಎಲ್ಲಿ ಹಸನ ಆಗ್ಬೇಕು. ರೊಟ್ಟಿ ಅದು ಮುಗಿಸಿ ನೀನ ಅದು ಕಸ ಅದು ಹೊಡೆದು ಕಲ್ಲು ಒರೆಸು. ಹುಡುಗರಿಗೆ ಕಲಿಸ್ಬೇಕು. ಅವು ಕಸ ಇರ್ಲಿ ಬಿಡ್ಲಿ ಏನಾರ ಒಟ್ಟು ಮಾಡಾಕ ಕಲಿಸ್ಬೇಕು. ಅವು ಕೀಟಿದ್ದ ಅಂತೇಳಿ ಹೇಳ್ಬೇಕು. ಹಂಗ ದೊಡ್ಡ ಆದ್ಮೇಲೆ ನಾಟಕ ನಿಂತಂಗ ಕಸ ಹೊಡಿ ಕಲ್ಲು ಒರ್ಸ ಅಂದ್ರೆ ಅವ್ರಿಗೆ ಮೈ ಬಗ್ಗುದಿಲ್ಲ. ಸಣ್ಣರು ಇದ್ದಾಗ ಅವಕ್ಕೆ ಹೇಳ್ಬೇಕು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತೇಳಿ. ಈ ಒಬ್ಬಂಡಿಗೆ ಬಾಳೆ ನಮಗೂ ನೋಡಿ ಒಂದು ದಿನ ಆರಾಮಿಲ್ದಾಗ ಅವು ಕಲಿಸಿದ್ವು ಅಂದ್ರೆ ಎಂಥ ಸಹಾಯಕ್ಕೆ ಅವಕ್ಕೆ ಯಾರು ಹುಡುಗರು. ಎಲ್ಲ ಅಡಿಗೆ ಆತು. ಬಾಂಡೆ ಕುಡಿಸಿಟ್ಟೇನಿ. ಮೊದಲು ಬಾಂಡೆ ತಿಕ್ಕೊಂಬರ್ತೀನಿ. ತಿಕ್ಕೊಂಬಂದು ಅರ್ಬಿ ಅದು ಹೋಗೋದು ಹಾಕಿ ಸರಿಗೆ ಜಾಕ ಮಾಡಿ ಹೋಗ್ಬಿಡ್ತೇನೆ. ಉಳುವರಿ ಸುಮಾರ ಇಡಕ್ಕೆ ಹೋಗೋಣ ಮ್ಯಾಳ್ಗಿ ಮ್ಯಾಗ ಅಂದಾರ. ಈ ಬೆಳಕ ಆತು. ಬಡ ಬಾಂಡೆ ತಿಕ್ಕೊಂಬರ್ತೇನೆ ಹೋಗಿ. ನಮ್ದವ್ರ ಮುಗಿಬೇಕಾ ಪಾಪ. ಅವರೆಲ್ಲ ದೌಡ್ ಮಾಡ್ಕೊತಾರೆ. ಇಬ್ಬರದಾರ ನಮ್ದು ದೌಡ್ ಮುಗಿದಲ್ಲ ಪಾಪ. ಮತ್ತು ನಮ್ಮ ದಾರಿ ಅವ್ರು ಕುಂದಿರೋದು. ಬಡ ಕೆಲಸ ಮುಗಿಸಿ ನಾವು ಒಂದು 10-15 ನಿಮಿಷ ಕುಂತ್ರೆ ಚಿಂತಿಲ್ಲ. ಎಲ್ಲ ಕೆಲಸ ಮುಗಿಸಿ ಹೋಗ್ಬಿಟ್ರೆ ಚಿಂತ ಬಿಡುತ್ತೆ. ಜ್ಯೋತಿ ಬನ್ನಿ ಏನವ ನೋಡಿಲ್ಲ ಮುಂದಿಂದ ಅಂಗಳ ಬಕ್ಲ ಕಸ ಹೊಡೋದು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಹೊರಗಿನ ಕೆಲಸ ಮುಗಿಸೇನಿ. ಇಷ್ಟು ಮನೆ ಕಸ ಹೊಡೆದೇನಿ. ಕಲ್ಲು ವರ್ಷೇನಿ. ಬಾಂಡೆ ತಿಕ್ಕಿಟ್ಟೇನಿ. ನಿನ್ನೆ ಅರ್ಬಿ ಹೋಗ್ಯಾಕ ಬೇಸರ ಮಾಡ್ಕೊಂಡು ನಾ ಒಗಿತೀನಿ ಅಂದ್ರೆ ಒಗಿತೀನಿ ಅಳೆವ ಅಂತಂದು ಮತ್ತು ಹಂಗೆ ಕುಡಿಸಿಟ್ಬಿಟ್ಟಿದ್ದಿ. ಉಷ್ಟು ಅರ್ಬಿ ಎಲ್ಲ ಒಗದು ಹಾಕೇನಿ. ನಾನು ಅಡುಗೆ ಮಾಡ್ತೀನಿ. ಗ್ಯಾಸ್ ಅರ್ಗಿ ಜಾಗ ಮಾಡಿ ಬಂದು ಅಡುಗೆ ಅದು ಮಾಡ್ತೀನಿ. ಒಟ್ಟು ಜಾಗ ಪೂಜೆ ಮಾಡಿಬಿಡು ನೀನು.
ಇವತ್ತೇ ಹೇಳ್ತಾರನ್ರಿ ಕಮಲ ದೊಡ್ಡವ ಶಾಂಡ್ಗಿನ? ಮತ್ತೆ ನೀನು ಬಂದು ಹೇಳಿಲ್ಲ ಕಮಲ ದೊಡ್ಡವ, ನೀನು ಎದ್ದೊಳಗೆ ಹೋಗಿದ್ದೆ ನಾವ ಏನು ಕುಂತಿದ್ದೆ ಲಕ್ಷ್ಯ ಇರಕ್ಕಿಲ್ಲ ನಿನಗೆ, ಇವತ್ತು ಬಾ ಅಂತ ಹೇಳೋಗಾರ. ಅದಕ್ಕೆ ಮತ್ತೆ ಕರೆದು ಹೋಗಿರ್ತಾರ, ಮನ್ಯಾನ ಕೆಲಸ ಮಾಡ್ಕೊತ ಕುಂತ್ರ ಮತ್ತೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ಅವ್ರ ಟೈಮಿಗೆ ನಾವು ಹೋಗಂದ್ರಿ ಶಾಣಿಗೆ ಇಟ್ಕೊಟ್ರೆ ಪಾಪ ಅವ್ರಿಗೂ ಅನುಕೂಲ ಆಕತೆ ಅಂತ ಎಲ್ಲ ಕೆಲಸ ಮುಗಿಸೇನು. ಮುಂಜಾನೆ ನೀನು ದೌಡೆ ಎಬ್ಸಿದ್ರೆ ಅಕ್ಕ ಹೇಳೇ ಇಲ್ಲ, ನಿನ್ನೆ ಹೊತ್ತಾಯ ಮಕ್ಕೊಂಡು ಓದ್ಕೊಳ್ಳೋದೈತೆ ಅಂತೇಳಿ ಎಷ್ಟು 1 ಗಂಟೆ ಆಗಿತ್ತಾನೆ ನೋಡು. ನೀನು ಓದಾಕತ್ತಿದ್ದೆ, ನಾನು ನೀರು ಕುಡಿಯಾಕತ್ತಿದ್ದೆ, ನೀರಡಿಕೆ ಆಗೈತೆ ಅಂತೇಳಿ ಇನ್ನೂ ಓದಾಕತ್ತಿದ್ದೀವ ನೀನು. ಅದಕ್ಕೆ ನಾನು ಮುಂಜಾನೆ ಎಬಸ್ಲಿಲ್ಲ ನೀನು, ಒಟ್ಟು ಜಾಕ ಪೂಜೆ ಮಾಡ್ಬಿಡೇವ. ಆಯ್ತು ಬೇ ಪೂಜೆ ಅಲ್ಲ, ನಾನು ಎಲ್ಲ ಹೂ ಹರ್ಕೊಂಬಂದು ತೊಳೆದಿಟ್ಟು ಚರಿಗೆ ಜಾಕ ಅದು ಮಾಡಿ ಪೂಜೆ ಮಾಡ್ತೀನಿ. ನೀನು ಅಡುಗೆ ಅದು ಮಾಡು, ಇಲ್ಲತ್ತಂದ್ರೆ ನೀನು ಪಲ್ಯ ಅದಷ್ಟು ಮಾಡವ, ನಾನು ರೊಟ್ಟಿ ಚಪಾತಿ ನೀ ಏನಂತೆ ಅದನ್ನು ಮಾಡ್ತೇನೆ. ನನ್ನ ಸರ ಅದು ಬೇಡವ, ನಿಂದು ಓದ್ಕೊಳ್ಳೋದೈತಿ. ಮತ್ತು ಅಡುಗೆನೂ ಎಲ್ಲ ನಿನ್ನ ಮ್ಯಾಗ ಬಿಟ್ಟು ಹೋದ್ರೆ ಮತ್ತು ಓದ್ಕೊಳ್ಳೋದಾಗೋದಿಲ್ಲ. ಬೇಡ, ಅಡುಗೆದೆಲ್ಲ ನಾನು ಮುಗಿಸಿ ಎಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ತೀನಿ. ನಾಷ್ಟದ್ದೆಲ್ಲ ತಯಾರು ಮಾಡಿಟ್ಟು ಹೋಗ್ತೀನಿ ನಿಮಗೆ. ನೀನು ನಿಮ್ಮ ಅಪ್ಪಾರ ಜಳಕಾಗುತ್ತೆ ನಾಷ್ಟ ಅದು ಹಾಕಿಕೊಡು. ನೀನು ನಾಷ್ಟ ಮಾಡು, ನಮ್ದಲ್ಲಿ ಹೋದ್ಮ್ಯಾಗ ಹೊತ್ತಾಕತ್ತೆ ಎಷ್ಟೊತ್ತಿಗೆ ಆಕತ್ತೇನು ಬರೋದು. ನೀನು ನಾಷ್ಟ ಮಾಡಿ ಓದ್ಕೋದ್ರೆ ಓದ್ಕೊತಾ ಕುಂದ್ರೆ ಏನು? ಹ್ಞೂ ಆತಾಪ ಹಂಗಾರೆ. ಕಮಲವೆಲ್ಲ ಅಡಿಗೆ ಮುಗಿತಾನ? ಹ್ಞೂ ರೀ ಅತ್ತೀರ, ಎಲ್ಲ ಕೆಲಸ ಮುಗಿತಾ ರೀ. ನಾನು ಒಂದಿಟ್ಟು ಚಾ ಅದು ಕುಡಿದು ಕುಂತು ಮತ್ತು ಶಾಣಿಗೆ ಇಟ್ಟು ತಿರುಗಿದ್ರಾತ ಅಂತೇಳಿ ಒಂದಿಟ ಕುಂತೀವಿ ರೀ. ನೀಲಾಗ ನಡಿವಾ ನೀರು ಎಳದು ಶಾಣಿಗೆ ಇಟ್ಟು ತಿರುವು ನನ್ನ ಅಕ್ಕ ಇಷ್ಟೊತ್ತನ ಓಡಾಡೇವಿ. ಒಂದಿಟ್ಟು ಕುಂದ್ರು ತಡೆ ಒಂದು 10 ನಿಮಿಷ ಅಲ್ಲ ರೀ. ಪಾಪಕ್ಕೆ ಮುಂಜಾಲಿದ್ದ ಪುರ್ಸತ್ತಿಲ್ಲ ಇಬ್ರಿಗೂ. ಹಾಲು ಹಿಂಡ್ಕೊಂಬಂದಿನವ ನೀಲ? ಹ್ಞೂ ರೀ ಅತ್ತೀರ, ಹಾಲು ಹಿಂಡ್ಕೊಂಡ ಬಂದು ಮತ್ತು ಕಾಸಾಕಿಟ್ಟಿವಿ ರೀ. ಮತ್ತು ಈಗ ಶಾಣಿಗೆ ಇಟ್ಟು ತಿರುವಾಕತ್ತ ಮತ್ತು ಇಲ್ಲೊಬ್ರು ಬೇಕು. ಮತ್ತು ಇರೋ ಮುಂದೆ ಒಬ್ರು ಡಬ್ರಿ ಅದು ಹಿಡ್ಕೋಬೇಕಾರಿ ಅರ್ಬಿಲಿ. ಹಂಗಾಗಿ ಮತ್ತು ಇರೋ ಮುಂದೆ ಒಬ್ರಿಗೆ ಕಾವಾಗುದಿಲ್ಲ ಅಂತೇಳಿ ಮತ್ತು ಅಕ್ಕ ಅಡುಗೆ ಅದು ಮಾಡಕತ್ಲಲ್ರಿ, ನಾವು ಹೋಗಿ ಹಾಲು ಅದು ಹಿಂಡ್ಕೊಂಬಂದೆ ರೀ ಹೋಗಿ. ಹೌದೇನೋ ಬೇಷ್ ಆತ್ ಬಿಡು. ಎಷ್ಟೊತ್ತಿಗೆ ಬರಕ್ಕೆ ಹೇಳಿರಿ ಇವ್ರಿಗೆ? ಗಿರ್ಜಾಕರಿಗೆ ಪಾರಕ್ಕಾಗರ ಏನಕ್ಕಗ ಬಾ ಅಂತ ಹೇಳಿವ್ರಿ. ನಿಮ್ದು ಕೆಲಸ ಅದು ಮುಗಿಸ್ಕೊಂಡು 7:30 ಅಂದೇನ್ರಿ. ಮತ್ತು ನಮ್ದು 7:30 8 ಆಕತ್ತ ಏನ್ರಿ. ಮತ್ತು ಅದು ಹಿಟ್ಟು ಬೇಯ್ಬೇಕು, ಅದು ತಿರುಗಬೇಕು, ಅವನ್ನೆಲ್ಲ ಅಲ್ಲಿ ಹೋಗಿ ಮ್ಯಾಲೆ ಮ್ಯಾಗಿ ಮ್ಯಾಗ ಹಾಸಿ ಬರ್ಬೇಕು. ಕಲ್ಲು ಇಡ್ಬೇಕು ರೀ ಕುಷ್ಟಕ್ಕೂ ಇಟ್ಟು ಎಲ್ಲ ಸಜ್ಜು ಮಾಡಿ ಬಂದ ಮ್ಯಾಗ ಮತ್ತು ಕರೆದ್ರಾತಂತ್ರಿ. ಮತ್ತು ಅವರು ಕೆಲಸ ಮುಗಿಸ್ಕೊಂತಾರ ರೀ. ಹ್ಞೂ ಹೌದು ಬಿಡು ಪಾಪ. ಮತ್ತು ನಾವು ಕರಿತ್ಲಿನ ಹಂಗೆ ಅವರು ಮತ್ತೆಲ್ಲ ಇದ್ದ ಕೆಲಸ ಬಿಟ್ಟು ಬರೋದೇನು ಅಲ್ಲೇ ಬಿಸ್ಲಾಗ ಶಾಂಡಿಗೆ ಅದು ಇಟ್ಟು ಬಂದ ಮ್ಯಾಗ ಬ್ಯಾಸ್ರ ಆಗತ್ತೆ ಪಾಪ ಮಾಡ ಅವ್ರಿಗೆ ಮನೆಗೆ ಹೋಗಿ ಮತ್ತು ಕೆಲಸ ಅದು ಮಾಡ್ಕೊಳಕ್ಕೆ. ಅವ್ರು ಮತ್ತು ನಾಷ್ಟದ ಏನು ವ್ಯವಸ್ಥೆ ಮಾಡ್ಬೇಕಿಲ್ಲ. ಮತ್ತು ಏನು ಅವನ ರೊಟ್ಟಿ ಉಣ್ಣಾಕೆ ಮುಂಜಾನೆ ಹೊತ್ಲೆ ಅವ್ರಿಗೆ ಬ್ಯಾಸ್ರ ಆಕತಿ. ಏನು ಮಾಡೋಣ್ರಿ ಅತ್ಯಾರೆ? ಏನು ಮಾಡೋಣ ಮತ್ತು ಅವ್ರಿಗೆ ಗಿರ್ಜಾ ಅವ್ರಿಗೆ ಅದು ಬಂದಾಗ ಮತ್ತು ನಾಷ್ಟಕ್ಕೆ ಏನು ಮಾಡ್ಬೇಕು ಅಕ್ಕ? ತೋಸಿ ಸುಮರಿ ಮಾಡಿ ಇದು ಬಜ್ಜಿ ಮಾಡ್ಬಿಡೋಣ ಅಕ್ಕ. ಹೆಂಗೆ ಮಾಡೋಣ್ರಿ ಅತ್ಯಾರೆ? ತೋರು ಅಷ್ಟು ಮಾಡ್ರಿ. ಹಂಗಾರ ತೋಸಿ ಚುಮರಿ ಹುಳಿ ಅದು ಮಾಡಿಟ್ಟು ಹೋಗ್ರೆ ನೀವು. ಬಂದ ಮ್ಯಾಗ ಹುಳಿ ಬಿಸಿ ಮಾಡಿ ಚುಮರಿ ಕಲಿಸಿ ಇದನ್ನು ಒಬ್ರು ಇದನ್ನು ಉಳ್ಳಾಗಡ್ಡಿ ಹೆಚ್ಚಿ ಒಬ್ರು ಎಣ್ಣೆ ಕಾಯ್ಕಿಟ್ಟು ಬಡ ಬಡ ಬಜ್ಜಿ ಅದು ಕರೆದು ಅವ್ರಿಗೆ ನಾಷ್ಟದಕ್ಕೆ ಹಾಕಿಕೊಟ್ಟು ಚಾ ಅದು ಕುಡಿಸಿ ಕಳಿಸ್ರಿ. ಹಂಗೆ ಕಳಿಸ್ಬೇಡ್ರಿವ, ಮತ್ತು ಪಾಪ ಬಂದಿರ್ತಾರ. ಹ್ಞೂ ರೀ ಅತ್ತೇರ ಕುಂತಿರುವ ನೀವು ಇಷ್ಟೊತ್ತನ ಓಡಾಟ ಆಗೈತಿ. ಒಂದು ಮುಂಚೆನೇ ಎದ್ದಿರಿ ಕುಂತಿರಿ, ಒಂದು 10 ನಿಮಿಷ ಕುಂತು ಅದು ಇದನ್ನ ಡಬ್ರಿ ತೊಂಬರ್ಬರಿ ತಂದು ಕೊಟ್ರಿ ಅಂದ್ರೆ ನೀರು ಅದು ಅಳದು ಹಾಕಿ ಇದನ್ನು ರುಬ್ಬಿಟ್ಟಿರಿನ ನಾ ರುಬ್ಬಿ ಕೊಡ್ತೇನೆ ರೀ ಅತ್ತೇರಿ. ಎಷ್ಟೊತ್ತು ರೀ ಮಿಕ್ಸಿ ಆಗೋದನ್ನೇನು ಹಿಟ್ಟು ರುಬ್ಬೋದೇನು ಭಾಳ ತಗೊಂಗಿಲ್ಲ. ನೀವು ನೀರು ಅಳದು ನೀರು ಬಿಸಿ ಆಗೋರಾಗನ ನಾನು ಹಿಟ್ಟು ರುಬ್ಕೊಂಬರ್ತೇನೆ ರೀ. ನೋಡೇವ ಕರೆಂಟ್ ಗೊತ್ತಿನವಲ್ಲ ಮತ್ತೆ. ಇಲ್ಲ ಆಡ್ರಿ ಅತ್ತೇರಿ, ಈಗ ಹೆಚ್ಚಲ್ಲಿ ಮುಂಜಾನೆ ತೆಗಿದಿಲ್ಲ ಏನಿಲ್ಲ. ಇಲ್ಲ ಆಡ್ರಿ ನಾನೆಲ್ಲ ರುಬ್ಬಿ ಕೊಡ್ತೇನೆ. ಎಷ್ಟೊತ್ತಾಕತ್ತಕ್ಕ ಭಾಳ ತಾಗೋದಿಲ್ಲ ಎಲ್ಲ ಅದು ಹೌದಿಲ್ಲಕ್ಕ? ಇಲ್ಲ ಆಡ್ರಿ ಅತ್ತೇರಿ, ಅದಕ್ಕೆ ರುಬ್ಬಾಕತ್ರೇನು ಮಿಕ್ಸರ್ನಾಗ ಭಾಳ ತಾಗಂಗಿಲ್ಲ ಏನಿಲ್ಲ. ನಾವು ಇಲ್ಲಿ ನೀರು ಅಳದು ಹಾಕೋರಾಗನ ಮತ್ತೆ ಒಂದು 2-3 ಸಲ ಹಾಕಿ ಕೊಡ್ತಾಳ್ರಿ ಹಿಟ್ಟು. ಬ್ಯಾಡ ಆಡ್ರಿ ಅತ್ತೇರಿ, ನಾವು ಇಲ್ಲಿ ಎಲ್ಲ ಸಜ್ಜು ಮಾಡ್ರಾಗನ ತಿರುಗಿ ಕೊಡ್ತಾ ಹಿಟ್ಟು. ಆಯ್ತು ನೋಡ್ರಿ, ನಿಮ್ದು ಅನುಕೂಲ ನೋಡು. ನಮಗೇನು ಈಗ ಮೊದ್ಲು ನಂಗೆ ಕೈ ತಿರುವಾಕ್ ಬರಂಗಿಲ್ಲ ಏನಿಲ್ಲ, ಶಕ್ತಿ ಇಲ್ಲ ಏನಿಲ್ಲ. ನೀವ ನೋಡುವ ಹಿಟ್ಟು ಅದು ತಿರುವುದು ಏನಾ ತಿರುತ್ತಾಡ್ರಿ ಅತ್ಯಾರ. ನೀವೇನು ಇದನ್ನ ಮಾಡಬೇಡ್ರಿ. ನೀವು ಹೆಂಗೆ ಕುಂತ ಹೇಳ್ರಿ, ನೀವು ಹೆಂಗೆ ಏನಂತೇಳಿ ನಮಗೆ ನೀವು ಹೇಳಿದಾಗ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಿದ್ರೆ ನಮಗೆ ಸಮಾಧಾನ. ಅತ್ತಿಯರು ಹೇಳ್ದಂಗೆ ನಾವು ಮಾಡೇವಿ ನೋಡು ಅಂತೇಳಿ ಹೌದಿಲ್ವಾನಿಲ್ಲ? ಹೌದು ಅಕ್ಕ. ಅದು ಕರೆಯಕ್ಕೆ ಬಾ ಅಂದಾರ ನಕ್ಕ ಅವ್ರು ನಮ್ದು ಶಾಣ್ಗಿ ಇಡಕ್ಕೆ ಚಲೋ ಆದ್ಮ್ಯಾಗ. ಅವ್ರೇನು ಪಾಪ ಹೊಳಿ ಬರ್ರಿ ಅಂತ ಏನು ಹೇಳಿಲ್ಲ ಅನಿಲ್ಲ. ನಾವು ಅದ್ರಾತು ಮ್ಯಾಗ ಹೋಗಿ ಎಲ್ಲ ಅವನ್ನ ಶಾಣ್ಗಿ ಇದು ಒತ್ತಾಳ ಎಲ್ಲ ಮ್ಯಾಗ ಹೋಗಿ ಶಾಣ್ಗಿ ಗಿಡಕ್ಕೆಲ್ಲ ಅಲ್ಲೇ ಸಜ್ಜು ಮಾಡಿ ಬಂದು ಕಲ್ಲದು ಇಟ್ಟು ಹೊಂದಿಸಿ ಶಾಣ್ಗಿ ಡಬ್ರಿ ಹೋದ್ ಮ್ಯಾಗ ಇಟ್ಟು ಬಂದು ಒಬ್ರು ಕರೀನಂತ ಬರ್ತಾರ ಅಂದ್ರೆ ಅವ್ರು ಹೌದಿಲ್ಲ? ಹ್ಞೂ ಕಷ್ಟ ಮಾಡೋಣಂತ. ಮತ್ತು ನಾವು ಎಲ್ಲ ಇಲ್ಲೇ ತಯಾರು ಮಾಡ್ಕೊಂಡು ಕುಂತಿದ್ದು ಅವ್ರಿಗೇನು ಗೊತ್ತು ಪಾಪ ಮತ್ತು ಕರೆಯಕ್ಕೆ ಬರ್ತಾರಂತ ಹಂಗೆ ಕುಂತ್ಕಿಂತ್ರ ಹೌದಿಲ್ಲ? ನೀವು ಅದ್ರ ಸಂಬಂಧ ಹೇಳಿದ್ರಾತ ಅವರು. ಗಿರ್ಜಾ ದೌಡ ಎದ್ದಾಡ್ರಿ ಇವತ್ತು ನಾ ಎದ್ದು ಅಂಗಳಕ ಸೌಡಕತ್ತಿದ್ದೆ. ದೌಡ ಎದ್ದಾಡ್ರಿ ಯಾಕೆ ಗಿರ್ಜಾ ಎಷ್ಟು ದೌಡ ಎದ್ದಿಯಲ್ಲ ಅಂದ. ಯಾಕಂಬ್ಲಕ ಮತ್ತು ನೀವು ಶಾಣ್ಗಿ ಗಿಡಕ್ಕೆ ಹೇಳಿದ್ರಿ ನಮ್ದು ಅದಕ್ಕೆ ಮತ್ತು ಮನೆ ದೊಡ್ಡ ಕೆಲಸ ಮುಗಿಸ್ಕೊಂಡು ಅಡುಗೆ ಅದು ಮಾಡಿಟ್ಟ ಬರ್ತೇವ. ಮತ್ತು ಬಿಸಿಲಿಗೆ ಬಂದು ಹೋದ್ಮೇಲೆ ಬ್ಯಾಸರಾಗತ್ತೆ ಅಡುಗೆ ಅದು ಮಾಡಕ್ಕಂದ್ರಿ. ದೌಡ ಎದ್ದಾಡ್ರಿಕ್ಕೆ ನಾವು ಎದ್ದಾಗನ ಹೌದನ ಗಿರ್ಜಾವನ ಯಾಕೆ ನೀವು ಮಾತಾಡಕತ್ತಿದ್ರಲ್ಲ ಮುಂಜಾನೆ ನೀವು ಇಬ್ರು ಹಾಕತ್ತಂಗಿನ ಅಂತ ನಾ ಮಾಡೀನಿ. ಹೌದನ ದೌಡ ಎದ್ದಾಬಿಡ ಹಂಗಾರ ಗಿರ್ಜಾ. ಗಿರ್ಜಾಕ್ ದೌಡ ಎತ್ತಾಡ್ರಿ. ಹಂಗೆ ಏನಾರ ಇದ್ರ ಪಾಪ ನಮ್ಮ ಮನೆಗೆ ಏನಾರ ಹಿಂಗೆ ಕೆಲಸ ಐತೆ ಬಾ ಅಂತಂದ್ರೆ ಸಾಕ್ರಿ. ಒಟ್ಟ ಹೇಳಕ್ಕೆ ಬೇಸರ ಮಾಡ್ಕೊಳಂಗಿಲ್ಲ. ದೌಡದ್ದೆಲ್ಲ ಮನೆಯನ್ ಕೆಲಸ ಮುಗಿಸಿಟ್ಟು ಜಳಕ ಪೂಜೆ ಮಾಡಿ ಬರ್ತಾಳ್ರಿ. ಹಂಗೇನು ಇದು ಮಾಡೋದಿಲ್ಲ ಪಾಪ ಬರ್ತಾಳ್ರಿ. ಇಬ್ರಿಗೊಬ್ರು ಅನುಕೂಲ ಅದೇ ಬೇರೆ ಇರ್ತಾರೆ. ನಮ್ದು ಏನಾರ ಇದ್ರಾಗ ಅವ್ರು ಬರ್ತಾರ್ರಿ, ಅವ್ರದ್ದು ಏನಾರ ಇದ್ರೆ ನಾವು ಹೋಗ್ತೀವಿ. ಅನುಕೂಲ ರೀ ಇರ್ತಾರೆ ಹಿಂಗೆಲ್ಲ ಹಚ್ಕೊಳ್ಳೋದು ಹೌದಿಲ್ರಿ? ಬೇಕವ ಓನ್ಯಾಗ ಹಚ್ಕೋಬೇಕು ಮಂದಿನ. ನಮ್ದು ಅನು ತನು ಕೇಳುವರು ಮಾಡೋರು ಇರ್ಬೇಕು ಆಜಕ್ ಬಾಜಕ್.
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ದಯವಿಟ್ಟು ನಿನ್ನೆ ಕತೆಯನ್ನು ಹಾಕೋಕ್ಕಾಗಲಿಲ್ಲ ರೀ, ನಾನು ಊರಿಗೆ ಹೋಗೇನ್ರಿ. ಹಾಗಾಗಿ ಸ್ವಲ್ಪ ಕತೆಗಳು ಲೇಟಾಗಿ ಬರ್ಬೋದು ರೀ, ದಯವಿಟ್ಟು ಕ್ಷಮೆ ಇರಲಿರಿ. ಮತ್ತು ಊರಿಂದ ಬಂದಮೇಲೆ ನಾನು ಕತೆಗಳನ್ನು ಹಾಕ್ತೀನಿ ರೀ. ಕತೆ ಲೇಟಾಗಿ ಬಂದರೆ ದಯವಿಟ್ಟು ಕ್ಷಮೆ ಇರಲಿರಿ ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ಈ ಕತೆಗಳು ಇಷ್ಟ ಆಗ್ತಾವ ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.